ದಿವೇಶ್ರೀ ಅವರೇ, ಮೊದಲನೇದಾಗಿ ಕರ್ನಾಟಕದ ಇತಿಹಾಸದಲ್ಲಿ ಭಗವಂತನೇ ಬರ್ತಿರಂಗಿದೆ. ಈ ಜಾತಿ ಗಣತಿ ಇಲ್ಲದ್ರೆ ಸರ್ವೆ ಅಂತ ನಾವೇನ್ ಕರಿತೀವಿ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸರ್ವೆ, ಅಹಿಂದ ವರ್ಗದ ನಾಯಕರು, ಧ್ವನಿ ಇಲ್ಲದವರ ಧ್ವನಿ, ಅಹಿಂದ ಚಾಂಪಿಯನ್ ಆಫ್ ಅಂಡರ್ ಪ್ರಿವಿಲೇಜ್ಡ್ ಕ್ಲಾಸಸ್ ಏನಿದ್ದಾರೆ ಸಿದ್ದರಾಮಯ್ಯ ಅವರೇ ಇದಕ್ಕೆ ಚಾಲನೆ ಕೊಟ್ಟಿರೋದು. 2015ರಲ್ಲಿ ಮೊದಲನೇ ಸತಿ ಮುಖ್ಯಮಂತ್ರಿ ಆದಾಗ ಅವರೇ ಚಾಲನೆ ಕೊಟ್ಟಿದ್ದಾರೆ. ಅದಾದ್ಮೇಲೆ 5 ವರ್ಷಕ್ಕೆ ಬೇರೆಯವರು ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಆಗಿದ್ರು, ಯಡಿಯೂರಪ್ಪನವರು ಆಗಿದ್ರು. ದೇವರೇ ಇಟ್ಟಿದ್ರೆ ಅನ್ಕೊಂತೀನಿ. ಯಾಕಂದ್ರೆ ಯಾರಿಗೂ ಆ ನೈತಿಕತೆ ಇರ್ಲಿಲ್ಲ ಇದಕ್ಕೆ ಅನುಷ್ಠಾನಕ್ಕೆ ತರಬೇಕು ಅಂತ. ಸೊ ಯಾರು ಪ್ರಾರಂಭ ಮಾಡಿದಾರೋ ಈ ಶೋಷಿತ ವರ್ಗದ ನಾಯಕರು, ಯಾರು ಅವ್ರ ಪರ ಕಾಳಜಿ ಇದೆಯೋ, ಯಾರು ಅವ್ರ ಪರ ಧ್ವನಿ ಎತ್ತಾರೋ, ಯಾರು ಅವ್ರ ಪರ ಪ್ರೋಆಕ್ಟಿವ್ ಅಫರ್ಮೇಟಿವ್ ಆಕ್ಷನ್ ಮಾಡಬೇಕು, ಆ ಅಫರ್ಮೇಟಿವ್ ಆಕ್ಷನ್ ಮಾಡುವಾಗ ನಮ್ಗೆ ಅಂಕಿ ಅಂಶಗಳು ಬೇಕು ಅಂತ 2000 ಇದು ISO 9001 ಏನ್ ಹೇಳುತ್ತೆ, ವಾಟ್ ಕೆನಾಟ್ ಬಿ ಮೆಜರ್ಡ್ ಕೆನಾಟ್ ಬಿ ಇಂಪ್ರೂವ್ಡ್ ಅಪಾನ್ ಅಂತಾರೆ. ಅಂದ್ರೆ ಯಾವ್ದನ್ನ ನೀವು ಇಂಪ್ರೂವ್ಮೆಂಟ್ ತರಬೇಕು ಅಂದ್ರೆ ಅದನ್ನ ಮೆಜರ್ ಮಾಡ್ಬೇಕು ಅಂತ. ಇಲ್ಲಿವರೆಗೂ ಯಾವುದೇ ಮೆಜರಿಂಗ್ ಟೂಲ್ ನಮ್ಮ ಹತ್ರ ಇರ್ಲಿಲ್ಲ. ಎಲ್ಲ OBC ಆಯೋಗಗಳು ಬಂತು, ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ, ಆದ್ರೆ ಎಲ್ಲೂ ಎಷ್ಟು ಯಾರ್ಯಾವ ಜಾತಿ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. SC ಎಷ್ಟಿದೆ ಗೊತ್ತಿತ್ತು, ST ಎಷ್ಟಿದೆ ಗೊತ್ತಿತ್ತು, ಮುಸಲ್ಮಾನರು ಗೊತ್ತಿದ್ರು. ಆದ್ರೆ OBCಗಳು ಈ ರಾಜ್ಯದ 55% ಇರುವ OBCಗಳು ನಿಜ ಘನತೆ ಎಷ್ಟಿದೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಅದಕ್ಕಾಗಿ ಈ ಶೋಷಿತ ಸಮಾಜ ಕಂಟಿನ್ಯೂಸ್ ಆಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ತುಳಿತಕ್ಕೊಳಪಟ್ಟಿತ್ತು. ಇಲ್ಲಿರುವ 2-3 ಸಮುದಾಯಗಳು, ಮೇಲುವರ್ಗದ ಸಮುದಾಯಗಳು ನಾವು ಇಷ್ಟಿದೀವಿ ಅಷ್ಟಿದೀವಿ ಅಂತ ಈ ಸಮುದಾಯಗಳ ಮೇಲೆ ಗೂಬೆ ಕೂರಿಸಿ ರಾಜಕೀಯ, ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಎಲ್ಲ ಅವ್ರಿಗೆ ತಗೊಂತ ಇದ್ರು. ಬಸವಣ್ಣ ಹೇಳ್ದಂಗೆ ಎಲ್ಲರಿಗೂ ಸಮಪಾಲು ಎಲ್ಲಿತ್ತು? ಇವತ್ತು ನೀವು ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಈ 2-3 ಮೇಲುವರ್ಗದ ಸಮುದಾಯಗಳು ಎಲ್ಲದೂ ಅವ್ರಿಗೆ ಇಟ್ಕೊಂಡಿದ್ದಾರೆ. ಅವ್ರಿರೋ ಪರ್ಸೆಂಟೇಜ್ ಪ್ರಕಾರ ಯಾವ್ದು ಅವ್ರಿಗಿಲ್ಲ. ಸೊ ಇವತ್ತೇನು ಈ ಜಾತಿ ಸರ್ವೆ ಏನು ಇವತ್ತು ಹೊರಗೆ ಇಡ್ತಾ ಇದಾರೆ, ಇವತ್ತು ಕ್ಯಾಬಿನೆಟ್ ಅಲ್ಲಿ ಸಿದ್ದರಾಮಯ್ಯ ಅವರು ಮೌಖಿಕವಾಗಿ ಅದನ್ನ ತಗೊಂಡು 40 ಪುಟ ವಾಲ್ಯೂಮ್ಸ್ ನ ಎಲ್ಲ ತನ್ನ ಕ್ಯಾಬಿನೆಟ್ ಸಹೋದ್ಯೋಗಿಗಳಿಗೆ ಕೊಟ್ಟು, ನೀವು ಹೋದ್ರಪ್ಪ, ಇದು ಯಾವುದು ದಬ್ಬಾಳಿಕೆ ಮಾಡಲ್ಲ ಯಾರ ಮೇಲೂ, ಯಾವುದೇ ಜಾತಿಯವರು ಭಯ ಬೀಳುವ ಅವಶ್ಯಕತೆ ಇಲ್ಲ, ನಿಜ ಅಂಶವನ್ನು ನಾವು ಮುಂದೆ ಇಡ್ತೀವಿ. ಯಾವುದೇ ಒಂದು ಜಾತಿಯ ಸರ್ವೆಯ ಅದಕ್ಕೆ ಅದರ ಇದು ಏನಂತೀವಿ, ವಾಟ್ ಇಸ್ ದ ಮೋಟಿವ್ ಅದ್ರದ್ದು ಯಾವುದೇ ಒಂದು ಜಾತಿನ ಜಾಸ್ತಿ, ಒಂದು ಜಾತಿನ ಕಮ್ಮಿ ತೋರಿಸೋದಲ್ಲ. ಪ್ರತಿಯೊಂದು ಜಾತಿಯನ್ನ ಅಸಲಿಯತ್ತು ಎಷ್ಟಿದೆಯೋ ಅಷ್ಟೇ ತೋರಿಸೋದು ಒಂದು ಜಾತಿ ಗಣತಿ ಆಗ್ಲಿ, ಜಾತಿ ಸರ್ವೆಯ ಒಂದು ಆಶಯ ಇರುತ್ತೆ. ಅದೇ ರೀತಿ ಇವತ್ತು ಕಾಂತರಾಜ್ ಸಮಿತಿಯವರು ಇವತ್ತು ಅದನ್ನ ತಂದವ್ರೆ. ಜಯಪ್ರಕಾಶ್ ಹೆಗಡೆ ಅವರು ಅದನ್ನ ಒಂದು ರಿಪೋರ್ಟ್ ಮಾಡ್ಬಿಟ್ಟು ಕಳಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಇವತ್ತು ಇದಕ್ಕೆ ನಾಂದಿ ಹಾಡಿದ್ದಾರೆ. ಈ ವರ್ಗಗಳಿಗೆ ನ್ಯಾಯ ಒದಗಿಸ್ತಾರೆ ಅಂತ ಧ್ವನಿ ಇಲ್ಲದವರ ಧ್ವನಿ ಸಿದ್ದರಾಮಯ್ಯ ಅವರು ಪಣ ತಟ್ಟಿದ್ದಾರೆ ಅಂತ ನಾನು ಹೇಳಕ್ ಬಯಸ್ತೇನೆ. ರೈಟ್. ನಾನು 2ನೇ ಪ್ರಶ್ನೆ ಕೇಳಿದೆ ಸರ್, ಅದಕ್ಕೆ ಉತ್ತರ ಸಿಕ್ಲಿಲ್ಲ. ಈಗ ಕುರ್ಚಿ ಕಾದಾಟ ಅನ್ನೋದು ಕಾಂಗ್ರೆಸ್ ನಲ್ಲಿ ವಿಚ್ ಇಸ್ ವಿಸಿಬಲ್ ಸರ್. ಹಾಗಾಗಿ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಏನಾದ್ರೂ ಆಗ್ತಾ ಇದೆಯಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ ಮೇಡಮ್? ಇದು ಡಿಸಿಷನ್ ಟೇಕನ್ ಆನ್ 2015. ಆ ಸಂಬಂಧ ಏನು ಅಂತ JDS ಮತ್ತು BJP ವಕ್ತಾರರು ಹೇಳಬಹುದು. ನೋಡೋಣ ಸರ್. ಥ್ಯಾಂಕ್ ಯು.